ಕೆ ದಾಸ್ ಪ್ರಕಾಶ್ ಅಂತೇಳಿ ನಾನು KVSC ವೆಲ್ಫೇರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಫೆಡರೇಷನ್ ನೌಕರ ಸಂಘದ ಅಧ್ಯಕ್ಷರು. ಈಗ ಇವತ್ತಿನ ದಿನ ನಾವೇನು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಜಿಲ್ಲಾವಾರು ಎಲ್ಲ ಅಲ್ಲಿ ನಮ್ಮ ಸಮುದಾಯದ ಮುಖಂಡರುಗಳು, ಪ್ರಬಲವಾದ ಮುಖಂಡರುಗಳು, ಸಂಘಟನಾಕಾರರನ್ನ ಒಂದು ಸಭೆಯನ್ನು ಕರೆದು ಅದು ನಮ್ಮ ಪ್ರಸಾದ್ ಅಬ್ಬಯ್ಯವರ ನೇತೃತ್ವದಲ್ಲಿ ಇಲ್ಲಿ ಒಂದು ಸಭೆಯನ್ನು ಸೇರಿದ್ವಿ. ಸಭೆಯನ್ನು ಸೇರಿದ ಉದ್ದೇಶ ಏನಂತಂದರೆ, ಇಡೀ ರಾಜ್ಯದಲ್ಲಿ ಈಗ ನಾವು ಕೂಡ ಈ ಸಮಾಜದ ಒಂದು ಒಗ್ಗಟ್ಟನ್ನು ನಾವು ಯಾವ ರೀತಿ ಮಾಡಬೇಕು, ನಮ್ಮ ಒಗ್ಗಟ್ಟನ್ನು ಯಾವ ರೀತಿ ನಾವು ಗಳಿಸ್ಬೇಕು ಅಂತಂದರೆ ಯಾರ್ಯಾರ ಒಂದು ಪರಿಶ್ರಮ ಏನು ಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಇವತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಈ ಚರ್ಚೆ ಮಾಡಿ ಈ ಒಂದು ಸಭೆಯಲ್ಲಿ ತೀರ್ಮಾನ ಏನಂತಂದರೆ, ಈಗ ನಮ್ಮ ಪ್ರಸಾದ್ ಅಬ್ಬಯ್ಯನವರು ಒಂದು ಲೀಡರ್ಶಿಪ್ಪಲ್ಲಿ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ಮುಂದೆ ಬಂದಿದ್ದಾರೆ. ಅವ್ರಿಗೆ ಈಗ ಆಲ್ರೆಡಿ ಅವ್ರಿಗೆ ಏನೀಗ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗುತ್ತೆ ಅಂತ ಭಾಳ ನಾವು TV ಮಾಧ್ಯಮದಲ್ಲೆಲ್ಲ ನೋಡಿ ಭಾಳ ಸಂತೋಷ ಪಟ್ಟಿದ್ವಿ. ಆದರೆ ಅದು ವಿಫಲವಾದ್ರಿಂದ ಈಗ ನೋಡಿ ಸಿಕ್ಕಿಲ್ಲ ಅಂತೇಳಿ ಇದೇನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮನ್ನು ಗೃಹ ಮಂತ್ರಿಗಳನ್ನ ಪ್ರಿಯಾಂಕ ಖರ್ಗೆ ಅವರು ಮತ್ತು ನಮ್ಮ DCM ಸಾಹೇಬ್ ಮನವಿ ಮಾಡೋದೇನಂತಂದರೆ, ಈಗ ನಮ್ಮ ಪ್ರಸಾದ್ ಅಬ್ಬಯ್ಯನವ್ರನ್ನ ನೀವು ಒಂದು ವಸತಿ ಈ ಖಾತೆ ಏನಿದೆ ಅಲ್ಲಿ ಒಂದು ಚೇರ್ಮನ್ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಏನು ಸಮುದಾಯದ ಏಳಿಗೆಗೆ ದುಡಿಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ DCM ಸಾಹೇಬರು ಮತ್ತು ಪರಮೇಶ್ವರ್ ಸಾಹೇಬರು ಮತ್ತು ನಮ್ಮ ಪ್ರಿಯಾಂಕಾ ಸಾಹೇಬರು ಗೃಹ ಸಚಿವರಲ್ಲಿ ಮನವಿ ಮಾಡ್ತಾಯಿದ್ದೀವಿ ಸರ್. ಜೈ